ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ತುಂಬ ಜನ ಮಾತಾಡ್ದಿರೋ ಅಂತ ಅಸಲಿ ಸತ್ಯ ಇದು. ಪುರುಷರು ನಮ್ಮ ಸಮಾಜದಲ್ಲಿ ಸೇಫ್ ಆಗಿದ್ದಾರಾ? ಈ ಕ್ವಶನ್ನು ನಿಮ್ಮ ತಲೆಗೆ ಯಾವತ್ತಾದರೂ ಬಂದಿದೆಯಾ? ನೀವು ಪುರುಷರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ರಿಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಇವತ್ತು ನಾನು ಮಾತಾಡೋಕೆ ಹೊರಟಿರೋ ಅಂಥ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆಗಳೇ ನಡೆಯೋದಿಲ್ಲ. ನಾವು ಸುರಕ್ಷತೆ ಬಗ್ಗೆ ಮಾತಾಡ್ತೀವಿ, ಹೌದು ಸರಿ, ಆದ್ರೆ ಮೆನ್ ಸೇಫ್ಟಿ ಬಗ್ಗೆ ಯಾವತ್ತಾದ್ರೂ ಮಾತಾಡಿದೀವ? ಇವತ್ತಿನ ಜಗತ್ತಲ್ಲಿ ಪುರುಷರು ನಿಜವಾಗ್ಲೂ ಸೇಫ್ ಆಗಿದ್ದಾರಾ? ಅವ್ರ ಪಾಲಿಗೆ ಸೇಫ್ಟಿ ಅಂತ ಹೇಳಿದ್ರೆ ನಿಜವಾಗ್ಲೂ ಏನು? ನಾವು ಸಾಮಾನ್ಯವಾಗಿ ಸೇಫ್ಟಿ ಅಂತ ಹೇಳಿದ್ರೆ ಕೇವಲ ದೈಹಿಕವಾಗಿ ಆಗುವಂತ ಅಪಾಯಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಅಪಾಯ ಕೂಡ ಪುರುಷರಿಗಿದೆ. ಆದ್ರೆ ಸುರಕ್ಷತೆ ವ್ಯಾಪ್ತಿ ಅದಕ್ಕಿಂತ ದೊಡ್ಡದು. ಇದು ಎಮೋಷನಲ್ ವೆಲ್ಬೀಯಿಂಗು, ಮೆಂಟಲ್ ಹೆಲ್ತ್ ಮತ್ತೆ ಸೋಷಿಯಲ್ ಸ್ಟ್ರೆಸ್ಸು, ಯಾವುದೇ ತೀರ್ಪಿಗೆ ಎದುರದೆ ತಮ್ಮ ದೌರ್ಬಲ್ಯನ ಹೊರಗಡೆ ತೋರಿಸುವಂತ ಸ್ವಾತಂತ್ರ್ಯ, ಇದ್ರ ಎಲ್ಲಾದ್ರ ಬಗ್ಗೆನೂ ಆಗಿರುತ್ತೆ. ಬನ್ನಿ, ಲೆಟ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಫಿಸಿಕಲ್ ಸೇಫ್ಟಿಯಿಂದನೇ ಸ್ಟಾರ್ಟ್ ಮಾಡೋಣ. ಫಿಸಿಕಲ್ ಹರಾಸ್ಮೆಂಟ್ ಅಂತ ಬಂತು ಅಂತ ಹೇಳಿದ್ರೆ ಸುಮಾರು ಜನ ಫಸ್ಟು ಪುರುಷರನ್ನೇ ದೂಡ್ತಾ ಇರ್ತಾರೆ. ಫಸ್ಟು ಅಪರಾಧಿ ಪುರುಷನೇ ಆಗಿರ್ತಾನೆ, ಆದರೆ ಅನೇಕ ಬಾರಿ ಅವರೇ ಬಲಿಪಶುಗಳಾಗಿರ್ತಾರೆ. ಉದಾಹರಣೆಗೆ ಕೆಲಸ ಮಾಡುವಂಥ ಕ್ಷೇತ್ರ ಯಾವುದೇ ಆಗಿರ್ಬೋದು, ಅಲ್ಲಿ ಹೆಣ್ಮಕ್ಳಿಗೆ ಮಾತ್ರನೇ ಸುರಕ್ಷತೆ ಇಲ್ಲ ಅಂತ ನೀವು ಭಾವಿಸ್ತಾ ಇರ್ಬೋದು. ಆದರೆ ಸುಮಾರು ಜನ ಹುಡುಗರು ಇವಾಗಿನವರೆಗೂ ಕೂಡ ಫಿಸಿಕಲ್ ಹರಾಸ್ಮೆಂಟ್ನ ಸೈಲೆಂಟಾಗಿ ಅನುಭವಿಸ್ತಾ ಇರ್ತಾರೆ. ಅವ್ರು ಯಾರ ಹತ್ರ ಆದರೂ ಹೇಳ್ಕೊಬೇಕು ಅಂತ ಹೇಳಿದ್ರೆ ಮುಕ್ತವಾಗಿ ಹೇಳ್ಕೊಳ್ಳೋಂಥ ಅವಕಾಶ ಅವ್ರಿಗೆ ಸಿಗೋದೇ ಇಲ್ಲ. ಒಳಗಡೆನೆ ಅವರು ಡಿಪ್ರೆಷನ್ಗೆ ಒಳಗಾಗೋ ಅಂಥ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿರುತ್ತೆ. ಹೆಣ್ಮಕ್ಳಾದರೂ ಯಾರ ಹತ್ರ ಆದರೂ ಹೇಳ್ಕೊಬೋದು ಅನ್ನೋ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಆದರೆ ಗಂಡಸರು ಶೋಷಣೆಗೆ ಒಳಗಾದಾಗ ಅವರು ಕೂಗಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಿ ಅವ್ರನ್ನ ಬಿಂಬಿಸೋ ಅಂಥ ಒಂದು ಪಾಯಿಂಟ್ ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರೇ ಮೇಲ್ ಬಿದ್ದು ಹೋದ್ರೇನೋ ಅನ್ನೋ ರೇಂಜ್ಗೆ ಅವ್ರನ್ನ ಅಸಾಸಿನೇಟ್ ಮಾಡೋ ಅಂಥ ಪೊಸಿಷನ್ ಬರುತ್ತೆ. ಆ ಭಯದಲ್ಲೇನೆ ಇವಾಗಿನವರೆಗೂ ಕಾರ್ಪೊರೇಟ್ ಫೀಲ್ಡ್ಸಲ್ಲಿ ಹೈಯರ್ ಅಥಾರಿಟಿ ಪೀಪಲ್ ಅವ್ರ ಮೇಲೆ ಹರಾಸ್ಮೆಂಟ್ ಮಾಡ್ತಿದ್ರು, ಫಿಸಿಕಲ್ ಹರಾಸ್ಮೆಂಟ್ ಮಾಡ್ತಿದ್ರು ಓಪನ್ ಅಪ್ ಆಗಿ ಹೇಳೋ ಅಂಥ ಅವಕಾಶ ಅವ್ರಿಗೆ ಎಲ್ಲೂ ಸಿಗೋದಿಲ್ಲ. ಮೇ ಬಿ ಅವ್ರ ಪಾರ್ಟ್ನರ್ ಹತ್ರ ಆದರೂ ಹೇಳ್ಕೊಳ್ಳೋದಾಗ್ಲಿ, ಅಥವಾ ಹೊರಗಡೆ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅಥವಾ ಕಲೀಗ್ಸ್ ಹತ್ರ ಹೇಳ್ಕೊಂಡ್ರೆ ಏನಾಗ್ಬೋದು ಅನ್ನೋ ಕ್ವಶನ್ನು ಅವ್ರಿಗೆ ಎನಿ ಟೈಮ್ ಕಾಡ್ತಾ ಇರುತ್ತೆ. ಮೇ ಬಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಕೂಡ ಈಚ್ ಆ್ಯಂಡ್ ಎವ್ರಿ ಡೇ ಇವಾಗವರೆಗೂ ಎಷ್ಟು ಜನ ಗಂಡಸರು ಬಸ್ಸಲ್ಲಿ ಕೂಡ ಯಾವ ರೀತಿಯಾಗಿರುವಂಥ ದೈಹಿಕ ಹಿಂಸಾಚಾರನ ಅನುಭವಿಸ್ತಾ ಇರ್ತಾರೆ. ಯಾರ ಹತ್ರನೂ ಇದು ಹೇಳೋ ಅಂಥ ಪೊಸಿಷನಲ್ಲಿ ಅವ್ರು ಇರೋದಿಲ್ಲ. ಇನ್ನೂ ಸುಮಾರು ಜನ ಗಂಡಸರು ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಮನೆ ಒಳಗಡೆನೆ ಹಿಂಸಾಚಾರ ಅನುಭವಿಸ್ತಾ ಇರ್ತಾರೆ ದೈಹಿಕವಾಗಿ. ಅವ್ರ ಹೊರಗಡೆ ಎಲ್ಲೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಮೇ ಬಿ ಲಿಟ್ರಲಿ ಅವ್ರ ಪಾರ್ಟ್ನರ್ ಥ್ರೂನೇ ಅವರು ದೈಹಿಕ ಹಿಂಸಾಚಾರ ಅನುಭವಿಸ್ತಾ ಇರ್ಬೋದು, ಅಥವಾ ರಿಲೇಟಿವ್ಸಿಂದನೂ ಅನುಭವಿಸ್ತಾ ಇರ್ಬೋದು. ಹೆಣ್ಮಕ್ಳು ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿ ಯಾರ ಹತ್ರ ಆದರೂ ಒಂದು ವಿಚಾರದಲ್ಲಿ ಹೇಳ್ಕೊಳ್ಳೋಣ ಅಂದ್ಕೊಳ್ತಾರೆ. ಆದರೆ ಗಂಡು ಮಕ್ಕಳಿಗೆ ಈ ರೀತಿಯಾಗಿರುವಂಥ ಅವಕಾಶ ಸಿಗೋದು ತುಂಬಾ ಕಡಿಮೆ. ಮುಕ್ತವಾಗಿ ಅವ್ರು ಯಾರ ಹತ್ರ ಆದರೂ ಹೇಳ್ಕೊಂಡ್ರೂ ಅವ್ರನ್ನ ಎಷ್ಟು ಪರ್ಸೆಂಟ್ ನಂಬ್ತಾರೆ? ಗಂಡಸರು ಈ ರೀತಿಯಾಗಿರುವಂಥ ಫಿಸಿಕಲ್ ಹರಾಸ್ಮೆಂಟ್ಗೆ ಇನ್ವಾಲ್ವ್ ಆದ್ರೂ ನಾವು ಚಿಕ್ಕ ವಯಸ್ಸಿಂದ ಅವ್ರಿಗೆ ಫೀಡ್ ಮಾಡಿಬಿಟ್ಟಿರ್ತೀವಿ ಅಲ್ವಾ? ಎಲ್ಲರೂ ಅಷ್ಟೇನೆ ಏನಂತ ಫೀಡ್ ಮಾಡ್ತಾರೆ, ಗಂಡಸರು ಅಂತ ಹೇಳಿದ್ರೆ ಧೈರ್ಯವಾಗಿರಬೇಕು, ಏನೇ ಬಂದರೂ ಸ್ಟ್ರಾಂಗ್ ಆಗಿ ಫೇಸ್ ಮಾಡಬೇಕು, ಎಮೋಷ್ನಲ್ ಬ್ರೇಕ್ಔಟ್ ಆಗಬಾರ್ದು ಅಂತ. ಈ ರೀತಿಯಾಗಿರುವಂಥ ನಿರೀಕ್ಷೆಗಳು ಜಾಸ್ತಿ ಗಂಡಸ್ರ ಮೇಲೆ ಇದ್ದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಅವರು ಟೀನೇಜ್ ಬಾಯ್ ಆದರೂ ಆಗಿರ್ಬೋದು, ಅಥವಾ ಮದುವೆ ಆಗಿರೋವಂಥ ಗಂಡಸಾದರೂ ಆಗಿರ್ಬೋದು, ಅಥವಾ 4 ಮಕ್ಕಳು ತಂದೆ ಆದರೂ ಆಗಿರ್ಬೋದು. ಯಾವುದೇ ವಿಚಾರ ಬಂತು ಅಂತ ಹೇಳಿದ್ರು ಅವರು ಓಪನ್ ಅಪ್ ಆಗಿ ಧೈರ್ಯವಾಗಿ ಎಮೋಷ್ನಲ್ ಬ್ರೇಕ್ಔಟ್ ಆಗುವಂಥ ಒಂದು ಆಪ್ಷನ್ನೇ ಅವ್ರಿಗಿರೋದಿಲ್ಲ. ಅತಿ ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿರುವಂಥ ಸುರಕ್ಷೆ ಗಂಡು ಮಕ್ಕಳಿಗೆ ಸಿಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ತಲೆಯಲ್ಲಿ ತುಂಬಿಸಿ ಬೆಳೆಸಿರ್ತಾರೆ. ಏನು ಅಂತ ಹೇಳಿದ್ರೆ ಗಂಡು ಮಕ್ಕಳು, ನೀನು ಗಂಡು ಹುಡುಗ, ನೀನು ಹೀಗೆ ಇರಬೇಕು, ಗಂಡಸಾಗಿರೋನು ಅಳಲ್ಲ, ಗಂಡಸಾಗಿರೋನು ಎಮೋಷ್ನಲ್ ಆಗೋದಿಲ್ಲ, ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತಾನೆ, ನೀನು ಯಾವಾಗಲೂ ಮನೇಲಿರೋರನ್ನ ಪ್ರೊಟೆಕ್ಟ್ ಮಾಡ್ತಾ ಇರಬೇಕು, ನಿನಗೆ ಏನೇ ಕಷ್ಟ ಬಂತು ಅಂತ ಹೇಳಿದ್ರು ಹೊರಗಡೆ ಹೇಳ್ಕೊಳ್ಬಾರ್ದು, ಅದನ್ನು ಎದುರು ನಿಲ್ಲಿಸಿ ಮೆಟ್ಟಿ ನಿಲ್ಲೋನೆ ಗಂಡಸು. ಆ ರೀತಿಯಾಗೆಲ್ಲ ತಲೆಗೆ ತುಂಬಿ ಅವ್ರನ್ನ ಮಾನಸಿಕವಾಗಿಯೂ ಅಷ್ಟೇ, ಭಾವನಾತ್ಮಕವಾಗಿಯೂ ಅಷ್ಟೇ, ಯಾವತ್ತಾದರೂ ಏನಾದರೂ ಅವ್ರ ಕಷ್ಟ ಬಂತು ಅಂದರೆ ಅವರು ಹೊರಗಡೆ ಹೇಳ್ಕೊಳ್ಳೋ ಅಂಥ ಒಂದು ಅವಕಾಶನೇ ಬರೋದಿಲ್ಲ. ನಾವು ಅವಕಾಶ ಕೊಟ್ಟಿರಲ್ಲ ಅಂತ ಹೇಳಬೇಕು. ಈಗ ಅವ್ರ ಅಣ್ಣನೇ ಆಗಿರ್ಬೋದು, ಅಥವಾ ಗಂಡನೇ ಆಗಿರ್ಬೋದು, ಅಥವಾ ತಂದೆನೇ ಆಗಿರ್ಬೋದು, ಅಥವಾ ನಿಮ್ಮ ಮಗನೇ ಆಗಿರ್ಬೋದು, ಯಾರಿಗೇ ಆಗಲಿ ಏನಾದರೂ ಒಂದು ವಿಚಾರದಲ್ಲಿ
ನೀನು ಗಂಡಸು ಕಣೋ, ನೀನು ಈ ರೀತಿ ಮಾಡಬಾರ್ದು, ಗಂಡಸರು ಈ ರೀತಿ ಅಳ್ತಾರ, ಒಳ್ಳೆ ಹೆಣ್ಣು ಹತ್ತಂಗೆ ಅಳ್ತೀಯಲ್ವಾ, ಹೆಣ್ಣು ಹುಡುಗಿನ ನೀನು ಯಾವಾಗಲೂ ಅಳೋದಕ್ಕೆ, ಅಥವಾ ಎಲ್ಲದಕ್ಕೂ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ, ಯಾಕೆ ಯಾವಾಗಲೂ ಸೈಲೆಂಟ್ ಆಗಿರ್ತೀಯ, ಈ ರೀತಿ ಏನಾದರೂ ಅವರು ಸಾಫ್ಟ್ ನೇಚರಿಂದ ಮಾಡಿದಾಗ ಹೆಣ್ಮಕ್ಳು ಹೋಲಿಸ್ಕೊಂಡು ಮಾತಾಡ್ತಾರೆ. ಈಗ ಹೆಣ್ಮಕ್ಳು ರಗಡಾಗಿದ್ರೆ ಗಂಡ್ಬೀರಿ ಅಂತ ಹೇಳ್ಬಿಡ್ತಾರೆ. ಅದೇ ಗಂಡು ಮಕ್ಕಳು ಸಾಫ್ಟ್ ಆಗಿದ್ರೆ ಹೆಣ್ಣು ಥರ ಯಾಕೆ ಮಾಡ್ತೀಯಾ? ಗಂಡು ಹೆಣ್ಣು ಅನ್ನೋದು ಒಂದು ಒಂದು ಕ್ರಿಯೇಚರ್ ಅಷ್ಟೇನೆ. ಅದನ್ನ ನಾವು ಭೇದ ಭಾವ ಮಾಡಿ ಈ ಎಮೋಷನ್ ಅವರಲ್ಲಿ ಇರಬಾರ್ದು, ಆ ಎಮೋಷನ್ ಇವರಲ್ಲಿ ಇರಬಾರ್ದು ಅಂತ ನಾವು ಹೇಳೋದು ತುಂಬ ತಪ್ಪಾಗುತ್ತೆ. ಆ ರೀತಿ ಮಾಡ್ತಾ ಮಾಡ್ತಾ ನಾವು ಗಂಡು ಮಕ್ಕಳನ್ನ ಶೋಷಣೆಗೆ ಒಳಗೆ ಮಾಡ್ತಿದ್ದೀವಿ. ರಗಡಾಗಿರೋ ಹೆಣ್ಮಕ್ಳ ಬಗ್ಗೆ ನಾನೇನು ಮಾತಾಡಕ್ಕೆ ಬರ್ತಿಲ್ಲ ಇಲ್ಲಿ. ಆದರೆ ಇಲ್ಲಿ ಸಾಫ್ಟ್ ನೇಚರ್ಡ್ ಗಂಡು ಮಕ್ಕಳನ್ನ ಯಾವಾಗ್ಲೂ ಹೆಣ್ಮಕ್ಳಿಗೆ ಹೋಲಿಸಿ ಅವ್ರ ಜೆಂಡರ್ನೇ ಚೇಂಜ್ ಮಾಡಿ ಅವ್ರನ್ನ ಹೀಯಾಳಿಸಿ ಮಾತಾಡ್ತಿದ್ದಾರಲ್ವ. ಆದ್ರಿಂದ ಏನಾಗುತ್ತೆ, ತುಂಬ ಜನ ಗಂಡು ಮಕ್ಕಳು ಡಿಪ್ರೆಷನ್ಗೆ ಹೋಗೋ ಅಂಥ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಒಬ್ಬ ಹುಡುಗ ಅಥವಾ ಪುರುಷ ಆಗಿರ್ಬೋದು, ಅವ್ರೇನಾದರೂ ಮಾನಸಿಕ ಖಿನ್ನತೆಗೆ ಅಂದರೆ ಡಿಪ್ರೆಷನ್ಗೆ ಒಳಗಾದ್ರೆ ಅಥವಾ ಯಾವುದೋ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ, ಅವ್ರು ಯಾವ್ದಾದ್ರು ತಪ್ಪುದಾರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾರ ಹತ್ರ ಹೇಳ್ಕೋಬೇಕು, ಹೆಂಗೆ ಅವರು ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಳ್ಬೇಕು? ಗಂಡಸರು ಅಂದರೆ ಅಳ್ಬಾರ್ದು, ಅವರು ಸ್ಟ್ರಾಂಗ್ ಆಗಿರಬೇಕು, ಸಾಧು ಆಗಿದ್ರು ಅಂತ ಹೇಳಿದ್ರೆ ಅವ್ರನ್ನ ಹೀಯಾಳಿಸೋರು ತುಂಬ ಜನ ಇದ್ದಾರೆ. ಗಂಡಸ್ರನ್ನ ಹೀಯಾಳಿಸೋರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಸಾಫ್ಟ್ ನೇಚರ್ ಪರ್ಸನ್ ಆಗಿದ್ರೆ ಏನು ಇವನು ಈ ರೀತಿ ಇದ್ದಾನೆ, ಇವನ್ಗೇನು ಇಲ್ವಾ ಅನ್ನೋ ಥರ ಮಾತಾಡೋ ಜನ ಕೂಡ ಇದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡಸರು ಸಾಫ್ಟ್ ಆಗಿದ್ದಷ್ಟು ಅವ್ರನ್ನ ತುಳಿಯೋ ಅಂತ ಗಂಡಸರೇ ಇದ್ದಾರೆ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಹಾಗೆ ಗಂಡಿಗೆ ಗಂಡೆ ಶತ್ರು ಇರ್ತಾರೆ. ಮತ್ತೆ ಬೇರೆಯವ್ರು ನೋಡೋ ಅಂತ ವಿಧಾನನೇ ತುಂಬ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮನೇಲಿ ಒಂದು ಹೆಣ್ಮಗು ಮತ್ತು ಗಂಡು ಹುಡುಗ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಹುಟ್ಟಿರೋ ಅಂಥ ಮಗ ಬಂದು ತುಂಬ ಸಾಫ್ಟ್ ಆಗಿದ್ದಾನೆ, ಹೆಣ್ಣು ಹುಡುಗಿ ಬಂದು ತುಂಬ ಧೈರ್ಯವಾಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಅಕ್ಕ ನೋಡು ಎಷ್ಟು ಧೈರ್ಯವಾಗಿದ್ದಾಳೆ, ನಿಮ್ಮ ತಂಗಿ ನೋಡು ಎಷ್ಟು ಧೈರ್ಯವಾಗಿದ್ದಾಳೆ, ನೀನೇನು ಹೆಣ್ಣು ಹುಡುಗಿ ಥರ ಈ ರೀತಿ ಭಯ ಪಟ್ಕೊಳ್ತೀಯಾ, ಎಲ್ಲದಕ್ಕೂ ಅಳ್ತೀಯಾ? ಈ ರೀತಿ ನಾವು ಚಿಕ್ಕ ವಯಸ್ಸಿಂದನೇ ಜಾಸ್ತಿ ಅವ್ರಿಗೆ ಪಾಯಿಂಟ್ಔಟ್ ಮಾಡಿ ತೋರಿಸೋದ್ರಿಂದ ಮುಂದಕ್ಕೆ ಅವ್ರು ಬೆಳೆದು ನಿಂತಾಗ ಏನಾದರೂ ಒಂದು ಪ್ರಾಬ್ಲಮ್ ಒಳಗಡೆ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರೆ ಅವ್ರು ಮುಕ್ತವಾಗಿ ಬಂದು ಮನೆಯವ್ರ ಹತ್ರ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಅವ್ರು ಒಬ್ರೊಬ್ರೇ ಕೊರಗ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದನೂ ನಾವು ಅವ್ರಿಗೆ ಏನಂತ ಕಲಿಸ್ಕೊಟ್ಟಿರ್ತೀವಿ, ಪ್ರೊಟೆಕ್ಷನ್ ನೇಚರ್ ಬಂದು ಗಂಡಸ್ರದು. ಯಾವುದೇ ಕಾರಣಕ್ಕೂ ಅಷ್ಟೇ ಗಂಡಸು ಅಂತ ಹೇಳಿದ್ರೆ ಅರ್ನ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಫ್ಯಾಮಿಲಿನ ಕಾಪಾಡಬೇಕು. ಸೊ ಗಂಡಸು ಅಂದರೆ ಹುಟ್ಟಿರೋದೇನೆ ದುಡಿಯೋದಕ್ಕೆ, ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಅನ್ನೋ ಅಂಥ ಒತ್ತಡನ ನಾವು ಬೀರ್ತಾ ಬರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಗಂಡು ಒಂದು ಹೆಣ್ಣಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅವ್ರಿಗೂ 25 ವರ್ಷ, ಇವ್ರಿಗೂ 25 ವರ್ಷ. ಇವರು ಬಂದು ಇವರು ಗ್ರ್ಯಾಜುಯೇಟೆಡ್ ಅಂತ ಅನ್ಕೊಳ್ಳಿ. ಸೊ ಈಗ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಏನು ಹೇಳ್ಬೋದು, ನೀನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಪರವಾಗಿಲ್ಲ, ನೀನು ಮನೇಲೇ ಇರು ಅಂತ ಹೇಳೋರು ಇದ್ದಾರೆ. ಬಟ್ ತುಂಬ ಜನ ಹೆಣ್ಮಕ್ಳು ಕಷ್ಟಪಡೋರು ಇದ್ದಾರೆ. ಸೊ ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಆನ್ ದೆಮ್. ನಾ ಹೇಳ್ತಿರೋದು ತುಂಬ ಬಿಲೋ ಆ್ಯಾವ್ರೇಜಲ್ಲಿ ಇರೋ ಅಂಥ ಗಂಡು ಮಕ್ಳ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸಲ್ಲಿ ಸಫರ್ ಆಗ್ತಿರೋ ಅಂಥ ಗಂಡು ಮಕ್ಳ ಬಗ್ಗೆ ನಾನಿಲ್ಲಿ ಮಾತಾಡ್ತಿರೋದ್ರಿಂದ, ಸೋ ಕಾಲ್ಡ್ ಹೆಣ್ಮಕ್ಳು ತುಂಬ ಜನ ಬಿಲೋ ಆ್ಯಾವ್ರೇಜ್ ಫ್ಯಾಮಿಲಿಯಿಂದ ಬಂದವರು ಈಗಲೂ ತುಂಬ ಕಷ್ಟಪಡ್ತಿದ್ದಾರೆ. ಬಟ್ ರಿಚೆಸ್ಟ್ ಫ್ಯಾಮಿಲಿಯಲ್ಲಿ ಇರೋರು ದುಡಿಬೇಕು, ಅಥವಾ ಮಿಡಲ್ ಕ್ಲಾಸು ಅಪ್ಪರ್ ಮಿಡಲ್ ಕ್ಲಾಸಲ್ಲಿ ಇರೋರು ದುಡಿಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ. ಅವ್ರ ಪ್ಯಾಷನ್ನಿಂದ ಅವ್ರು ದುಡಿತಿರ್ತಾರೆ. ಬಟ್ ನಾನಿಲ್ಲಿ ಮಾತಾಡ್ತಿರೋದು ಕಂಪ್ಲೀಟ್ಲಿ ಮೆನ್ ಸೇಫ್ಟಿ ಬಗ್ಗೆ. ಸೊ ಆದ್ದರಿಂದ ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ ದ್ಯಾಟ್. ಸೊ ಈಗ ಅವ್ರಿಗೂ 25 ವರ್ಷ, ಇವ್ರಿಗೂ 25 ವರ್ಷ. ಸೊ ಇಬ್ಬರು ಗ್ರ್ಯಾಜುಯೇಟೆಡ್ ಪೀಪಲ್ಲು. ಸೊ ಇವರು ಅರ್ನ್ ಮಾಡ್ತಿರ್ತಾರೆ, ಇವ್ರೇನು ಅರ್ನ್ ಮಾಡ್ತಿರಲ್ಲ. ಬಟ್ ಮದುವೆ ಮಾಡೋ ಅಂಥ ಸಮಯ ಬಂತು ಅಂತ ಹೇಳಿದ್ರೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಈ ಗಂಡು ಹುಡುಗ ಏನೇನೆಲ್ಲ ಸಂಪಾದನೆ ಮಾಡಿದ್ದಾನೆ, ಮನೆ ಇದೆಯಾ, ಕಾರ್ ಇದೆಯಾ, ಫ್ಲ್ಯಾಟ್ ಇದೆಯಾ, ಅಥವಾ ಯಾವುದು ಲೋನ್ಸ್ ಇಲ್ವಾ, ಎಲ್ಲನೂ ಚೆಕ್ ಮಾಡ್ತಾರೆ ಒಂದು ಹೆಣ್ಣು ಕೊಡೋದಕ್ಕೆ ಮೊದಲು. ಅದೇ ಹೆಣ್ಣು ತಗೊಳ್ಳೋವಾಗ ಅವಳು ಚೆನ್ನಾಗಿದ್ದಾಳ, ಅವಳ ಗುಣ ಚೆನ್ನಾಗಿದೆಯಾ, ನಡತೆ ಚೆನ್ನಾಗಿದೆಯಾ, ಅದನ್ನು ನೋಡ್ತಾರೆ. ಗಂಡಸರಲ್ಲೂ ನೋಡ್ತಾರೆ ಅದು ಅಫ್ಕೋರ್ಸು. ಸೊ ಆ್ಯಡೆಡ್ ಬಂದು ವೆಲ್ತ್ ಇದೆಯಾ, ಇಲ್ಲ ಹಣ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಬಟ್ ಇಬ್ಬರು ಓದಿದ್ರು ಸಹ ಇವ್ರು ದುಡಿಯೋ ಅಂಥ ಅವಶ್ಯಕತೆ ಬೀಳೋದಿಲ್ಲ. ಬಟ್ ಗಂಡಸ್ರಿಗೆ ಎರಡನೇ ಆಪ್ಷನ್ ಇಲ್ಲವೇ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಅಷ್ಟೇನೆ ಮನೆಗೋಸ್ಕರ ದುಡಿಲೇಬೇಕಾಗತ್ತೆ. ಅಂದರೆ ನನಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಗಂಡಸರು ಬ್ರೇಕ್ ತಗೊಳ್ಳೋದಕ್ಕಾಗದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂಸಾರನ ತುಗ್ಗಿಸ್ಕೊಂಡು ಹೋಗೋ ಅಂಥ ಒಂದು ಜವಾಬ್ದಾರಿ ಫ್ಯಾಮಿಲಿಯಲ್ಲಿ ಗಂಡಸರು ಕೊಟ್ಬಿಟ್ಟಿರ್ತಾರಲ್ವ. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ಗ್ರ್ಯಾಜುಯೇಟ್ ಆಗಿದ ತಕ್ಷಣ ಅವ್ರಿಗೇನಾದರೂ ಡ್ರೀಮ್ ಇತ್ತು ಅಂತ ಹೇಳಿದ್ರೆ ಅದನ್ನು ಫಾಲೋ ಮಾಡಿಕೊಂಡು ಅದನ್ನು ಚೇಸ್ ಮಾಡ್ಕೊಂಡು ಹೋಗೋ ಅಂಥ ಆಪ್ಷನ್ನು ಗಂಡು ಮಕ್ಳಿಗೆ ಇರೋದೇ ಇಲ್ಲ. ಫ್ಯಾಮಿಲಿ ಸಂಸಾರ ಅನ್ನೋ ಅಂಥ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಜೀವನಕ್ಕೂ ಇರೋದ್ರಿಂದ
ಯಾವುದೇ ಡ್ರೀಮ್ಸು ಅವರು ಚೇಸ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಇಮಿಡಿಯೇಟ್ಲಿ ಈಗ ಒಂದು ಲೋವರ್ ಮಿಡಲ್ ಕ್ಲಾಸಿಂದ ಬಂದವರು ಅಥವಾ ಇನ್ನೂ ಪುವರ್ ಫ್ಯಾಮಿಲಿಯಿಂದ ಬಂದವರು ಅಂತ ಅಂದ್ಕೊಳ್ಳಿ. ಸೊ ಈ ಹುಡುಗ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗಿರೋ ಅಂಥ ಡ್ರೀಮ್ಸ್ನ ಯಾವುದೇ ಕಾರಣಕ್ಕೂ ಅವರು ಇಮಿಡಿಯೇಟ್ಲಿ ಕಾಲೇಜು ಅಥವಾ ಗ್ರ್ಯಾಜುಯೇಷನ್ ಮುಗ್ದಿದ ತಕ್ಷಣನೇ ಚೇಸ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇಮಿಡಿಯೇಟ್ಲಿ ಅವ್ರ ಪೇರೆಂಟ್ಸ್ ಏನು ಅಂದ್ಕೊಂಡಿರ್ತಾರೆ, ಈಗ ನನ್ನ ಮಗ ಒಂದು ಗ್ರ್ಯಾಜುಯೇಷನ್ ಮುಗಿಸಿದಾನೆ, ಅವ್ನ ಫ್ಯಾಮಿಲಿನ ನೋಡ್ಕೊಳ್ತಾನೆ ಅಂತ ಹೇಳಿ ಅವರೇನೆಲ್ಲ ಅವನ ಮೇಲೆ ಶಿಫ್ಟ್ ಮಾಡಿಬಿಡ್ತಾರೆ. ಇಮಿಡಿಯೇಟ್ಲಿ ಆ ಹುಡುಗ ಏನು ಮಾಡಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಬೇರೆದನ್ನು ಫೋಕಸ್ ಮಾಡದೆ ವರ್ಕ್ ಅಂತ ಹೇಳಿಬಿಟ್ಟು ಜಾಬಿಗೆ ಜಾಯಿನ್ ಆಗಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ಸಂಸಾರನ ಚೆನ್ನಾಗಿ ನೋಡ್ಕೊಳ್ಬೇಕು, ಪಾಲನೆ ಮಾಡಬೇಕು. ಅದಾಗಿದ್ದು ನೆಕ್ಸ್ಟು ಫ್ಯೂ ಇಯರ್ಸ್ಗೆ ಮದುವೆ ಮಾಡ್ಕೋಬೇಕು, ಹೆಂಡ್ತಿನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು. ಸೊ ಅದಾದಮೇಲೆ ಮಗ ಅಥವಾ ಮಗಳಿಗೆ ಮದುವೆ ಮಾಡಬೇಕು. ಸೊ ಈ ರೀತಿಯಾಗಿರುವಂಥ ಕಷ್ಟಗಳು ಗಂಡಸ್ರಿಗೂ ಇದೆ. ಹೆಣ್ಮಕ್ಳು ಮನೇಲಿ ಕೂತ್ಕೊಂಡ್ರೆ ಒಪ್ಕೊಳ್ಳೋ ಅಂಥ ಸಮಾಜ ನಮ್ಮದು. ಆದರೆ ಯಾವುದಾದ್ರೂ ಒಂದು ಗಂಡ್ಮಗು ಚೆನ್ನಾಗಿ ಗ್ರ್ಯಾಜುಯೇಟ್ ಮಾಡಿ ಮನೇಲಿ ಕೂತ್ಕೊಂಡಿದ್ದ ಅಂತ ಹೇಳಿದ್ರೆ ನೀನು ಸೋಂಬೇರಿ, ಅವನಿಗೆ ಬೇರೆ ಏನೋ ಸ್ಕಿಲ್ ಇರ್ಬೋದು, ಅವ್ನು ಮನೇಲೇ ಕೂತ್ಕೊಂಡು ಏನಾದರೂ ಮಾಡೋದಕ್ಕೆ ರೆಡಿ ಇರ್ಬೋದು. ಬಟ್ ಆದರೆ ಮನೇಲೇ ಕೂತ್ಕೊಂಡು ಮಾಡೋದೆಲ್ಲ ಅವ್ರಿಗೆ ಅವಶ್ಯಕತೆ ಇರಲ್ಲ. ನೀ ಹೊರಗಡೆ ಹೋಗಿ ದುಡಿಬೇಕು, ನೀನು 4 ಜನಕ್ಕೆ ಕಣ್ಣು ಕಾಣಿಸೋ ಹಂಗೆ ಸಂಪಾದನೆ ಮಾಡಬೇಕು, ಆ ರೀತಿನೇ ಇಂಪೋಸ್ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಏನು ಅನ್ಕೊಳ್ತಾರಪ್ಪ, ಈ ಹೆಣ್ಣು ಜನ್ಮ ಬೇಡ, ಗಂಡಸ್ರಾಗಿದ್ರೆ ಸಾಕು, ಊರೂರು ಸುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೋಬೋದು ಜಾಲಿಯಾಗಿ ಅಂತ. ಆದರೆ ನೀವು ಅದೇ ಗಂಡು ಮಕ್ಳ ಹತ್ರ ಹೋಗಿ ಕೇಳಿ, ನೀವು ಎಲ್ಲದರಲ್ಲಿ ಆರಾಮಾಗಿ ಸುತ್ತಬೋದು ಅಲ್ವಾ, ನೀವು ಜಾಲಿಯಾಗಿ ಇರ್ತೀರ ಅಲ್ವಾ, ನಾನು ಹ್ಯಾಪಿಯಾಗಿ ನಿನ್ನ ಥರನೇ ಹುಟ್ಟಿರ್ಬೋದು ಅಂತ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನೇ ಗಂಡು ಜನ್ಮ ನಾಯಿಗಿಂತ ಕೀಳು, ನಾವು ಪಡೋ ಪಾಡು ನಮಗೆ ಗೊತ್ತು, ನೀವು ಬೇಕಾದರೆ ನೆಕ್ಸ್ಟ್ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿ ನಾನು ಮಾತ್ರ ಗಂಡಾಗಿ ಹುಟ್ಟಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಸುತ್ತೋ ಫ್ರೀಡಮ್ ಒಂದು ಬಿಟ್ಟರೆ ಅವ್ರಿಗೆ ಬೇರೆ ಏನರಲ್ಲೂ ಫ್ರೀಡಮ್ ಸಿಗಲ್ಲ. ಈಗ ಎಲ್ಲ ಹೆಣ್ಮಕ್ಳಿಗೆ ಹೊರಗಡೆ ಸುತ್ತುವಂಥ ಫ್ರೀಡಮು ಇದೆ, XYZ ಫ್ರೀಡಮ್ಸು ಇದೆ. ಜಾಸ್ತಿ ಫೆಸಿಲಿಟೀಸ್ ಸಿಕ್ಕದಷ್ಟು ಈಗ ಹೆಣ್ಮಕ್ಳು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದು ತುಂಬ ಚೆನ್ನಾಗಿದೆ, ನಿಮ್ಮ ಪೇರೆಂಟ್ಸು ತುಂಬ ವೆಲ್ದಿಯರ್ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಗಂಡು ಮಕ್ಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಯಾಕಂದರೆ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ, ಅವ್ರು ಏನು ಮಾಡಬೇಕು, ಏನು ಚೇಸ್ ಮಾಡ್ಬೋದು, ಅದು ಎಲ್ಲದಕ್ಕೂ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಅವ್ರಿಗೆ ಸಂಸಾರದ ಭಾರನ ಹೊರಬೇಕು ಅನ್ನೋ ಕಂಡೀಷನ್ನು ಇರೋದಿಲ್ಲ. ಅದೇ ನೀವು ಮಿಡಲ್ ಕ್ಲಾಸ್ ಪೀಪಲ್ಲು ಅಥವಾ ಬಿಲೋ ಆ್ಯಾವ್ರೇಜ್ ಅಥವಾ ಆ್ಯಾವ್ರೇಜ್ ಫ್ಯಾಮಿಲಿಯಿಂದ ಬಂದಿರೋ ಅಂಥ ಹುಡುಗರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರ ಡ್ರೀಮ್ಸ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಈ ರೀತಿಯಾಗಿರುವಂಥ ಸ್ಟ್ರೆಸ್ ಅವ್ರಿಗೆ ಎನಿ ಟೈಮ್ ಕಾಡ್ತಾ ಇರೋ ಸುಮಾರು ಜನ ಗಂಡಸ್ರಿಗೆ ಇವಾಗವರೆಗೂ ಆ ಸ್ಟ್ರೆಸ್ ಇದ್ದೇ ಇದೆ. ಎವ್ರಿ ಮಂತ್ EMI ಡೇಟ್ ಬರೋಷ್ಟೊತ್ತಿಗೆ ಅಮೌಂಟ್ನ ರೆಡಿ ಮಾಡ್ಕೊಳ್ಬೇಕು. ಅಕಸ್ಮಾತ್ ಅವ್ರಿಗೆ 10,000 20,000 ಅಲ್ಲ, ಬರೀ 1,000 ಈ ಕಡೆ ಏರುಪೇರು ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ಈ ಕಡೆ EMIಸ್ನ ಫುಲ್ಫಿಲ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅಂದರೆ ಸಂಪಾದನೆ ಇಲ್ಲ ಅಂತ ಹೇಳಿದ್ರೆ ಅವರು ಒಳಗಾಗೋ ಅಂಥ ಸ್ಟ್ರೆಸ್ಸು ಯಾರಿಗೂ ಹೇಳ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಇರೋದೇ ಇಲ್ಲ. ಹೊರಗಡೆ ಅವರು ಶೋ ಆಫ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಎಲ್ಲ ರೀತಿಯಾಗಿಯೂ ಚೆನ್ನಾಗಿ ಅರ್ನ್ ಮಾಡ್ತಿದ್ದೀನಿ, ನನ್ನ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಅವರು ಮೇಲೆ ತೋರಿಸ್ಕೊಳ್ಬೋದು. ಆದರೆ ಒಳಗಡೆ ಇದೆಯಲ್ಲ ಆ ಸ್ಟ್ರೆಸ್ಸು ಅವ್ರು ಯಾರಿಗೂ ಬಿಟ್ಕೊಡೋದಕ್ಕೂ ತಯಾರಿಯಾಗಿರೋದಿಲ್ಲ. ಯಾವುದೇ ಗಂಡಸು ದುಡಿದಿರೋ ಮನೇಲಿದ್ರು ಅಂತ ಹೇಳಿದ್ರೆ ಒಂದು 10 ದಿನ ಅಥವಾ 1 ತಿಂಗಳು ಅಥವಾ 2 ತಿಂಗಳವರೆಗೂ ಸುಮ್ಮನೆ ಇರ್ತಾರೆ. ಅದಾದಮೇಲೆ ನೀನು ಮನೇಲೇ ತಾನೇ ಇದೆಯಾ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಒಂದು ಹೀನಾಯವಾದ ಮನೋಭಾವ ಬಂದ್ಬಿಡುತ್ತೆ. ಸೆಲ್ಫ್ ರೆಸ್ಪೆಕ್ಟೇ ಅವ್ರ ಮೇಲೆ ತುಂಬ ಕಡಿಮೆ ಆಗಿಬಿಡುತ್ತೆ. ಅವ್ರನ್ನ ಯಾವುದೇ ರೀತಿ ಕೆಲ್ಸಕ್ಕೆ ಬರ್ದಿರೋರು ಅನ್ನೋ ಅಂಥ ಕಡೆಗಣಿಸೋ ಅಂಥ ಬುದ್ಧಿ ಮನೇಲಿರೋರ್ಗೆಲ್ಲರಿಗೂ ಬಂದ್ಬಿಡುತ್ತೆ. ಔಟ್ಸೈಡು ಅಷ್ಟೇ ಯಾರೂ ಅಷ್ಟು ರೆಸ್ಪೆಕ್ಟ್ ಕೊಡೋದಿಲ್ಲ. ನೀವು ಇದನ್ನು ಗೋತ್ರು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸುಮಾರು ಜನ ಗಂಡಸರು ಇದನ್ನು ಅನುಭವಿಸಿರ್ತಾರೆ. ಈಗ ಕಂಪನಿಯಿಂದ ಬ್ರೇಕ್ ತೊಗೊಂಡು ಇಲ್ಲ ಹೊರಗಡೆ ಬಂದುಬಿಟ್ಟಿರ್ತಾರೆ, ಇನ್ನು ಬೇರೆ ಕೆಲಸ ಹುಡುಕ್ತಾ ಇರ್ತಾರೆ. ಆ ಗ್ಯಾಪಲ್ಲೇ ಒಂದು 10 ದಿನ ಆಗಿರ್ಬೋದು ಅಥವಾ 1 ವಾರ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಫ್ಯಾಮಿಲಿಯಲ್ಲಿ ಅವರು ಎಷ್ಟು ಸ್ಟ್ರೆಸ್ ಅನುಭವಿಸಿರ್ತಾರೆ ಅಂತ ಹೇಳಿದ್ರೆ ಆ ನೆಕ್ಸ್ಟ್ ವರ್ಕ್ ಸಿಗೋವರೆಗೂ ಅವ್ರು ಹೊರಗಡೆನೂ ಮುಖ ತೋರಿಸೋದಕ್ಕಾಗಲ್ಲ, ಮನೇಲಿರೋರ್ಗೂ ಮುಖ ತೋರಿಸೋದಕ್ಕಾಗಲ್ಲ. ಅವ್ರ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಲೋ ಆಗಿಬಿಡುತ್ತೆ. ಈ 21st ಸೆಂಚುರಿಲಿ ಒಳ್ಳೆ ಮನುಷ್ಯನಾಗಿ ಇರೋದು ಹೇಗೆ ಅಂತ ತಿಳ್ಕೊಳ್ಳೋದ್ರಲ್ಲೇ ಸುಮಾರು ಜನ ಪುರುಷರು ಒದ್ದಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಸೆಂಚುರಿಲಿ ಹೇಗಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟಿವ್ ಆಗೂ ಇರಬೇಕು, ಮನೆಗೂ ಸಂಪಾದನೆ ಮಾಡಿ ನೋಡ್ಕೊಳ್ಬೇಕು, ಮತ್ತು ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು. ಸ್ವಲ್ಪ ಆಚೆ ಈಚೆ ಆಯಿತು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈಕ್ವಾಲಿಟಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಆ ರೀತಿ ಬಿಟ್ಕೊಟ್ಟು ಕೂಡ ಹೋಗುವಂಥ ಗಂಡಸರು ಇವಾಗವರೆಗೂ ಇದ್ದಾರೆ. ಈಗೇನಾಗುತ್ತೆ ಅಂತ ಹೇಳಿದ್ರೆ
ಮನೇಲಿ ತಾಯಿಗೆ ಹೆಲ್ಪ್ ಮಾಡ್ತಾ ಇದ್ರೆ ಗಂಡ್ಮಕ್ಳು ಏನು ಹೇಳ್ತಾರೆ, ಇವನು ಯಾವಾಗ್ಲೂ ಮನೇಲೆಲ್ಲ ಕೆಲಸ ಮಾಡ್ಕೊಡ್ತಾನೆ ಅಂತ ಒಂದು ಲೇಬಲ್ ಕಟ್ಬಿಡ್ತಾರೆ. ಅದೇ ಮದುವೆ ಆದಮೇಲೆ ಏನಾದರೂ ಮನೆಯಲ್ಲಿರೋರಿಗೆ ಸಹಾಯ ಮಾಡಿಕೊಂಡು ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂದರೆ ಹೆಂಡತಿ ದಾಸ ಅನ್ನೋವಂಥ ಪಟ್ಟ ಕಟ್ಬಿಡ್ತಾರೆ. ಬಟ್ ಯಾಕೆ ಆ ರೀತಿ? ಈಗ ಗಂಡಸರು ಸ್ಟ್ರಾಂಗ್ ಆಗೇ ಇರಬೇಕು, ಎನಿ ಟೈಮು ಅವ್ರು ಕೆಲಸ ಮಾಡದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಬೇಕು, ರಗಡ್ ಆಗಿರಬೇಕು ಅನ್ನೋ ಪಟ್ಟನ ಯಾರು ಕಟ್ಟಿದ್ದು? ಯಾಕೆ ನಾವು ಆ ರೀತಿ ಸ್ಟ್ರಿಕ್ಟ್ ಆಗಿದ್ದೀವಿ? ನನ್ನ ಹೆಂಡತಿ ಕಷ್ಟಪಡಬಾರ್ದು ಅಂತ ಹೇಳಿ ಕಷ್ಟದಲ್ಲಿ ಪಾಲು ತಗೊಳ್ಳೋ ಅಂಥ ಗಂಡಸರು ಇದ್ದಾರೆ. ಆದರೆ ಅವ್ರಿಗೆ ಏನು ಭಯ ಆಗುತ್ತೆ ಅಂತ ಹೇಳಿದ್ರೆ, ತುಂಬ ಜನ ಗಂಡಸರು ತಮ್ಮ ಹೆಂಡತಿಗೆ ಸಹಾಯ ಮಾಡಿ ಅವ್ರ ಕಷ್ಟದಲ್ಲಿ ಭಾಗಿಯಾಗಬೇಕು ಅನ್ನೋ ಮನೋಭಾವ ಇರುತ್ತೆ. ಆದರೆ ಹೊರಗಡೆ ಜನ ಏನು ಪಟ್ಟ ಕಟ್ಬಿಡ್ತಾರೆ ಅನ್ನೋ ಭಯಕ್ಕೋಸ್ಕರನೇ ಅವ್ರು ಯಾವುದೇ ರೀತಿಯಾಗಿರುವಂತಹ ಸಹಾಯ ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಮುಂದೆ ಬಂದು ಅವರು ಸಹಾಯ ಮಾಡಿದ್ರು ಕೂಡ ನಮ್ಮ ಸೊಸೈಟಿ ಕೊಡೋ ಅಂತ ಬಿರ್ದು ಯಾವ ರೀತಿ ಅಂತ ಹೇಳಿದ್ರೆ, ತಾಯಿ ಸೆರಗಿಟ್ಕೊಂಡು ತಿರುಗ್ತಾನೆ ಅಥವಾ ಹೆಂಡತಿ ಸೆರಗಿಟ್ಕೊಂಡು ತಿರುಗ್ತಾನೆ, ಹೆಂಡತಿ ದಾಸ, ಮನೇಲಿರೋ ಕೆಲಸ ಮಾಡ್ಕೊಡ್ತಾನೆ ಅಂತ ಚೀಪಾಗಿ ನೋಡ್ತಾರೆ. ಆದರೆ ಸ್ವಲ್ಪ ಜನ ನಿಜವಾಗ್ಲೂ ಅದರಿಂದ ಇನ್ಸ್ಪೈರ್ ಆಗ್ತಾರೆ. ನನ್ನ ಗಂಡ ಈ ರೀತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ನನ್ನ ಗಂಡ ಈ ರೀತಿ ಇದ್ದರೆ ನಾನು ಭಾಳ ಸುಖವಾಗಿರುತ್ತಲ್ಲ ಅಂತ. ಆದರೆ ಈಗಿನ ಸುಮಾರು ಗಂಡಸರು ಚೇಂಜ್ ಆಗಿದ್ದಾರೆ. ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಹೆಂಡತಿಗೆ ಪ್ರೀತಿ ತೋರಿಸೋದು ಅಥವಾ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರ ಕಷ್ಟದಲ್ಲಿ ಪಾಲ್ಗೊಳ್ಳೋದು, ಮನೆ ಕೆಲಸ ಆಗಿರಲಿ ಅಥವಾ ಯಾವುದೇ ಜವಾಬ್ದಾರಿ ಆಗಿರಲಿ, ಯಾವುದೇ ಎಸಿಟೇಷನ್ ಇಲ್ಲದೆ ಘನತೆ ಗೌರವ ನೋಡದೆ ಎಲ್ಲದರಲ್ಲೂ ಅಷ್ಟೇ ಒಳ್ಳೆ ಸಾಫ್ಟ್ ನೇಚರ್ಡ್ ಆಗಿ ಬದಲಾಗ್ತಿದ್ದಾರೆ ಗಂಡ್ಮಕ್ಳು. ಇದರ ಅಡ್ವಾಂಟೇಜ್ ತಗೊಂಡು ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಅಂದರೆ ಪೂರ್ತಿ ಪ್ರೆಷರ್ ಅವ್ರ ಮೇಲೇ ಹಾಕ್ಬಿಟ್ಟು ಮತ್ತೆ ಮೊದಲಿನ ಥರನೇ ಮಾಡೋದಕ್ಕೆ ಅವರೇ ಸ್ಫೂರ್ತಿ ಆಗ್ತಿದ್ದಾರೆ. ಗಂಡ್ಮಕ್ಳಿಗೆ ಇನ್ನೂ ದೊಡ್ಡದಾಗಿ ಕಾಡುವಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದು ಯಾರೂ ಮಾತಾಡೋದೇ ಇಲ್ಲ. ಅಂದರೆ ಅವರು ಸೋಷಲಿ ಲೋನ್ಲಿನೆಸ್ಸು ಮತ್ತು ಒಂಟಿತನನ ಅನುಭವಿಸ್ತಾ ಇರ್ತಾರೆ, ಆದರೆ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಸುಮಾರು ಜನ ನೀವು ಗಂಡಸರು ಗುಂಪಾಗಿ ಒಂದು 10 ಜನ ಜೊತೆ ಇರ್ಬೋದು, ಬಟ್ ಆದರೆ ಮುಕ್ತವಾಗಿ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಅಷ್ಟು ಕ್ಲೋಸಾಗಿ ನೀವು ಇರೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡಸರು ಏನೇ ಕಷ್ಟ ಅನುಭವಿಸ್ತಾ ಇದ್ರು, ಮೇ ಬಿ ಫ್ಯಾಮಿಲಿಯಲ್ಲಾದರೂ ಆಗಿರ್ಬೋದು, ಅವ್ರ ವರ್ಕ್ ಫೀಲ್ಡಲ್ಲಾದರೂ ಆಗಿರ್ಬೋದು, ಅಥವಾ ಮಾನಿಟರಿ ಟರ್ಮ್ಸಲ್ಲಾದರೂ ಆಗಿರ್ಬೋದು, ಅವ್ರು ಏನಾದರೂ ಕಷ್ಟ ಅನುಭವಿಸ್ತಾ ಇದ್ದರೆ ತನ್ನ ಸ್ನೇಹಿತನ ಜೊತೆ ಹೇಳ್ಕೊಳ್ಳೋ ಅಷ್ಟು ಕ್ಲೋಸಾಗಿ ಅವ್ರು ಇರೋದೇ ಇಲ್ಲ. ಹೇಳ್ಕೊಂಡ್ರೆ ಅವ್ರು ಯಾವ ರೀತಿ ನನ್ನ ಜಡ್ಜ್ ಮಾಡ್ಬೋದು ಅನ್ನೋ ಭಯದಲ್ಲೇನೆ ಅವರು ಲೋನ್ಲಿಯಾಗೇ ಇರ್ತಾರೆ. ಸುಮಾರು ಜನ ಗಂಡಸರಿಗೆ ಅಳಬೇಕು ಅನ್ನೋ ಅಂಥ ಸಂದರ್ಭ ಬಂದೇ ಬರುತ್ತೆ. ಅವರು ಕೂಡ ಹ್ಯೂಮನ್ ಬೀಯಿಂಗ್ಸೇ ಅಲ್ವಾ. ಗಂಡಾಗಲಿ ಹೆಣ್ಣಾಗಲಿ, ಹೆಣ್ಣಾತಿದ ತಕ್ಷಣ ಅವ್ರ ಹೆಣ್ಣು ಅಳ್ತಾಳೆ ಬಿಡು ಅಂತ ಕಾಮನ್ ಆಗಿ ತೊಗೊಂಡ್ಬಿಡ್ತಾರೆ. ಅದೇ ಗಂಡಸ್ರೇನಾದರೂ ಅಳ್ತಿದ್ದಾರೆ, ಏನೋ ಒಂದು ಕಷ್ಟ ಬಂದಿದೆ ಅಂತ ಅಂದಾಗ ಅವ್ರ ಹತ್ರ ಇವನು ಹೆಣ್ಣು ಥರ ಏನಕ್ಕೆ ಅಳ್ತಿದ್ದಾನೆ ಅಂತ ಹೇಳಿ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾರೆ ಅನ್ನೋ ಒಂದೇ ಭಯಕ್ಕೆ ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರೂ ಮುಕ್ತವಾಗಿ ಯಾರು ಓಪನ್ ಆಗಿ ಎಲ್ಲರ ಮುಂದೆ ಅವ್ರು ಅಳೋದಿಲ್ಲ. ಟ್ರಸ್ಟ್ ಮೀ, ಸುಮಾರು ಜನ ಗಂಡಸರು ಇವಾಗವರೆಗೂ ಅಷ್ಟೇ ಅವ್ರ ಹೆಂಡತಿ ಮುಂದೆನೂ ಅಳೋದಿಲ್ಲ, ತಾಯಿ ಮುಂದೆನೂ ಅಳೋದಿಲ್ಲ. ಒಂಟಿಯಾಗಿ ಅವ್ರ ಪಿಲ್ಲೋ ಜೊತೆ ಅಳೋರು ಇದ್ದಾರೆ, ಅಂದರೆ ಒಂಟಿಯಾಗಿ ಟಾಯ್ಲೆಟಲ್ಲಿ ಅಳೋರು ಇದ್ದಾರೆ. ಇಂಥ ಪರಿಸ್ಥಿತಿಗೆ ಎಡೆ ಮಾಡಿಕೊಟ್ಟಿರೋದು ನಾವೇ, ನಮ್ಮ ಸಮಾಜನೇ. ಯಾಕೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದನೂ ನಾವು ಅವ್ರಿಗೆ ಈ ರೀತಿಯಾಗಿರುವಂಥ ರಾಂಗ್ ಇನ್ಫಾರ್ಮೇಷನ್ನ ಫೀಡ್ ಮಾಡಿ 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 ಜೆಂಡರ್ ಇನ್ಇಕ್ವಾಲಿಟಿನ ನಾವು ಫೀಡ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೇನೆ ಹತ್ರ ಹೆಣ್ಣು ಅಂತ ಹೇಳ್ಬಿಟ್ಟು, ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಗಂಡಸು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಫೀಡ್ ಮಾಡಿದ್ದೀವಲ್ಲ. ಯಾವುದೇ ಕಷ್ಟ ಬಂದರೂ ಅಷ್ಟೇ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತಾರೆ ಹೊರತು ಹೆಣ್ಮಕ್ಳ ಥರ ಹೊರಗಡೆ ಹಾಕೋದೇ ಇಲ್ಲ. ಅವ್ರಿಗಿರುತ್ತೆ ಮನಸ್ಸಲ್ಲಿ ಹೇಳ್ಕೋಬೇಕು ಅಂತ, ಆದರೆ ಹೇಳ್ಕೊಂಡ್ರೆ ಏನಾಗ್ಬೋದು, ಯಾರು ಏನು ಅನ್ಕೋಬೋದು ಅಂತ ಒಂದು ಆಲೋಚನೆಯಿಂದನೇ ಅವರು ಒಂಟಿತನನ ತುಂಬ ಅನುಭವಿಸ್ತಾ ಇರ್ತಾರೆ. ಇದರಿಂದ ಅವ್ರಿಗೆ ತುಂಬ ಸ್ಟ್ರೆಸ್ ಆಗಿರ್ಬೋದು, ಇದು ಆಂಗ್ಸೈಟಿಗೆ ಮತ್ತು ಡಿಪ್ರೆಷನ್ಗೆ ಕೂಡ ಎಡೆ ಮಾಡಿಕೊಡುತ್ತೆ. ಸುಮಾರು ಜನ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಗಂಡಸರು ಯಾವ ರೀತಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ, ಏನೋ ಒಂದು ಫ್ಯಾಮಿಲಿಯದಾದರೂ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸಲ್ಲಾದರೂ ಆಗಿರ್ಬೋದು, ಏನೇ ಒಂದು ವಿಚಾರ ಆದ್ರೂ ಆ ಟೈಮಿಗೆ ಮಾತ್ರ ಅವ್ರು ಅದನ್ನು ಯೋಚನೆ ಮಾಡ್ತಾರೆ. ಇಮಿಡಿಯೇಟ್ಲಿ ನೆಕ್ಸ್ಟು ಪಾಯಿಂಟ್ಗೆ ಅವ್ರು ಮೂವ್ ಆನ್ ಆಗಿಬಿಡ್ತಾರೆ. ಏನೇ ಒಂದು ಕಷ್ಟ ಬಂದು ಅಂತ ಹೇಳಿದ್ರು ಅಥವಾ ಯಾರಾದರೂ ಏನಾದರೂ ಹೇಳಿದ್ರು ಅವ್ರಿಗೂ ನೋವಾಗುತ್ತೆ, ಆದರೆ ಅವ್ರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದನ್ನು ಜಾಸ್ತಿ ಕ್ರಿಬ್ ಮಾಡಿದಷ್ಟು ದೊಡ್ಡದಾಗುತ್ತೆ ಅಂತ ಅವ್ರಿಗೆ ಒಂದು ಸೆನ್ಸ್ ಇರುತ್ತೆ. ಆದರೆ ನಾವು ಹೆಣ್ಮಕ್ಳು ಆ ರೀತಿ ಅಲ್ಲ. ಅದನ್ನು ಏನು ಮಾಡ್ತೀವಿ, ಅದನ್ನೇ ಇಟ್ಕೊಂಡು ನೇತಾಡ್ತಾ ಇರ್ತೀವಿ, ಎಳಿತಾ ಇರ್ತೀವಿ, ಇನ್ನೂ ದೊಡ್ಡದು ಮಾಡ್ತೀವಿ. ಆದರೆ ಗಂಡ್ಮಕ್ಳು ಆ ರೀತಿ ಅಲ್ಲ, ಅಲ್ಲಿಂದ ಅಲ್ಲೇ ಪಾಸ್ ಮಾಡಿಬಿಟ್ಟು ನೆಕ್ಸ್ಟ್ ವಿಚಾರಕ್ಕೆ ಹೋಗ್ಬಿಡ್ತಾರೆ. ಆಗ ನಾವೇನು ಅಂದ್ಕೊಳ್ತೀವಿ, ಓಕೆ ನಾವು ಹೇಳೋದನ್ನು ಅವ್ರು ಕೇಳೋದಕ್ಕೆ ಇಷ್ಟ ಇಲ್ವೇನೋ ಅಂತ ನಾವೇ ಡಿಸೈಡ್ ಮಾಡ್ಕೊಳ್ಬಿಡ್ತೀವಿ. ಆ ರೀತಿ ಅಲ್ಲ. ಆದರೆ ಅವ್ರಿಗೇನು ಅಂತ ಹೇಳಿದ್ರೆ, ಒಂದು ಸಣ್ಣ ವಿಚಾರನ ದೊಡ್ಡದು ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೇರೆ ವಿಚಾರಕ್ಕೆ ಅವರು ಪಾಸ್ ಮಾಡಿ ಸ್ವಿಚ್ ಆಗ್ತಾರೆ ಹೊರತು ಇದನ್ನು ಬ್ಲೋ ಅಪ್ ಮಾಡಿ ದೊಡ್ಡದು ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗಿರೋದೇ ಇಲ್ಲ. ಜನ ಗಂಡಸರು ಇಷ್ಟೊಂದು ಫ್ಯಾಮಿಲಿ ಪ್ರಾಬ್ಲಮ್ಸು ಮನಸ್ಸಲ್ಲೇ ಇಟ್ಕೊಂಡು
ಸ್ಟ್ರೆಸ್ಸು ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕಲ್ಲಿ ಸತ್ತಿರೋರು ಇದ್ದಾರೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಆಗ್ತಾ ಡಿಪ್ರೆಷನ್ಗೆ ಅವ್ರಿಗೆ ಒಳಗಾಗ್ಬಿಟ್ಟು ಸುಮಾರು ಜನ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಇವಾಗವರೆಗೂ ನಾವು ಕೇಳಿ ಬರ್ತಿರೋ ಅಂಥ ನ್ಯೂಸ್ಗಳು ಆತ್ಮಹತ್ಯೆಗೆ ಒಳಗಾಗುವಂಥ ಗಂಡಸರು ಸುಮಾರು ಜನ ಇದ್ದಾರೆ. ಫಸ್ಟು ಹೆಣ್ಮಕ್ಳು ಆ ರೀತಿ ಮಾಡ್ಕೊಳ್ತಿದ್ರು ಅಂತ ಹೇಳಿದ್ರೆ ಈಗ ಗಂಡಸರೇ ಆ ರೀತಿ ಮಾಡ್ಕೊಳ್ತಿದ್ದಾರೆ. ಈಗ ನಾನು ಹೇಳೋವಾಗಲೂ ಅಷ್ಟೇ, ಗಂಡಸರೇ ಆ ರೀತಿ ಮಾಡ್ಕೋತಿದ್ದಾರೆ ಅಂತ ಹೇಳಿ ನಾನು ಸ್ಟ್ರೆಸ್ ಮಾಡಿ ಹೇಳಿದೆ ಅಲ್ವಾ. ನಮ್ಮ ಸಮಾಜದಲ್ಲಿ ಎಲ್ಲರೂ ಈ ರೀತಿನೇ ಅನ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಹುಡುಗಿ ಅಂತ ಹೇಳಿದ್ರೆ ಮನಸ್ಸು ಸ್ವಲ್ಪ ದೌರ್ಬಲ್ಯವಾಗಿರುತ್ತೆ. ಏನಾದರೂ ಮಾಡ್ಕೊಂಡ್ರು ಹೆಣ್ಮಕ್ಳು ಮಾಡ್ಕೊಂಡ್ಬಿಟ್ರು ದುಡುಕಿ ಅಂತ ಹೇಳ್ತಾರೆ. ಆದರೆ ಗಂಡು ಮಕ್ಳು ಮಾಡ್ಕೊಂಡ್ರೆ ಅಯ್ಯೋ ಈ ರೀತಿ ಮಾಡ್ಕೊಂಡ್ಬಿಟ್ಟ ಗಂಡು ಹುಡುಗ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಸ್ಟ್ರಾಂಗ್ ಮೈಂಡೆಡ್ ಆಗಿದ್ದಾರೆ, ಅವ್ರು ಈ ರೀತಿ ಎಲ್ಲ ಮಾಡ್ಕೋಬಾರ್ದು ಅನ್ನೋ ಒಂದು ಇಂಪ್ರೆಷನ್ ಒಂದು ಇರುತ್ತೆ. ಬಟ್ ಇದು ಯಾರು ಹೆಣ್ಣಾಗಿರಲಿ ಗಂಡಾಗಿರಲಿ ಆತ್ಮಹತ್ಯೆ ತುಂಬಾ ತಪ್ಪು. ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಆ ರೀತಿಯಾಗಿರುವಂಥ ನಿರ್ಧಾರ ತಗೊಳ್ಬಾರ್ದು. ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋ ಅಂತ ಅಥವಾ ಅವ್ರ ಭಾವನೆಗಳಿಗೆ ಎಮೋಷನ್ಗೆ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ಬಂದಷ್ಟು ಅವರು ಏನಾದರೂ ಇದ್ರೂ ಓಪನ್ ಆಗಿ ಹೇಳ್ಕೊಂಡ್ಬಿಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಟ್ರೆ ಮುಂದಕ್ಕೆ ಬೆಳೆದು ಅವರು ತುಂಬ ಡಿಪ್ರೆಷನಲ್ಲೆಲ್ಲ ಹೋಗಿ ಏನಾದರೂ ಒಂದು ಆಯಿತು ಅಂತ ಹೇಳಿದ್ರೆ ಹೇಳ್ಕೊಳಕ್ಕೆ ಆಗದೆ ಅವ್ರ ಜೀವನನೇ ಕೊನೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋದಿಲ್ಲ. ಗಂಡಸರು ಅತಿಯಾಗಿ ಅನುಭವಿಸ್ತಾ ಇರೋವಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅವ್ರ ಎಮೋಷನ್ಸ್ನ ಯಾವುದೇ ರೀತಿ ಹೊರಗಡೆ ಹಾಕೋಕ್ಕಾಗದೆ ಅವರು ಕೋಪ ಯಾವುದೇ ರೀತಿಯಾಗಿರೋವಂಥ ಎಮೋಷನ್ಸ್ನ ಹೊರಗಡೆ ಹಾಕಬೇಕು ಅಂತ ಹೇಳಿದ್ರು ಕೋಪದ ಮೂಲಕ ಹೊರಗಡೆ ಹಾಕ್ತಾರೆ. ಈಗ ಎಷ್ಟೋ ಜನ ಫ್ಯಾಮಿಲಿಲಿ ನೀವು ನೋಡಿರ್ಬೋದು, ತಂದೆ ಆಗಿರಲಿ ಅಥವಾ ಅಣ್ಣ ಆಗಿರಲಿ ಅಥವಾ ಹಸ್ಬೆಂಡೇ ಆಗಿರಲಿ, ಏನೇ ಆಗಲಿ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಿರ್ತಾರೆ. ಮನೇಲಿ ಯಾವಾಗಲೂ ಹಾರಾಟ ಚೀರಾಟ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಕಷ್ಟ ಇರುತ್ತೆ. ಮೇ ಬಿ ವರ್ಕ್ ಪ್ಲೇಸಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಫೈನಾನ್ಷಿಯಲಿ ಅವ್ರಿಗೆ ಟ್ರಬಲ್ ಆಗಿರ್ಬೋದು, ಅಥವಾ ಅವ್ರ ತಂದೆ ತಾಯಿಯಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಹೆಂಡತಿ ಇದ್ದಾನೆ ಪ್ರಾಬ್ಲಮ್ ಅನುಭವಿಸ್ತಾ ಇರ್ಬೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೂಗಾಡೋ ಮೂಲಕ ಅಥವಾ ಕೋಪದ ಮೂಲಕ ಫ್ರಸ್ಟ್ರೇಷನ್ ಮೂಲಕ ಹೊರಗಡೆ ಹಾಕ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಅವರು ಹೊರಗಡೆ ಹಾಕೋದು ಯಾಕೆ ಅಂತ ಹೇಳಿದ್ರೆ ಅವರು ಎಮೋಷ್ನಲಿ ಓಪನ್ ಅಪ್ ಆಗಿ ಬೇರೆ ರೀತಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೇ ಈ ರೀತಿಯಾಗಿ ಕೋಪವಾಗಿ ಅದು ರೂಪುಗೊಂಡ್ಬಿಡುತ್ತೆ. ಅದೇ ನಾವು ಒಳ್ಳೆ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡಿಕೊಂಡ್ರೆ ನಾವು ಪಾರ್ಟ್ನರ್ಸ್ ಆಗಿದ್ರೆ ಇಬ್ಬರು ಕೂತ್ಕೊಂಡು ಮಾತಾಡೋದು, ಏನಾಯಿತು ಅಂತ ಕೇಳೋದು, ಅಥವಾ ಅವ್ರು ಮಾತಾಡೋವಾಗ ಅವ್ರ ಫೀಲಿಂಗ್ಸ್ಗೆ ನಾವು ಬೆಲೆ ಕೊಡೋದು, ಅಥವಾ ತಂದೆ ತಾಯಿ ಆಗಿದ್ರೆ ನಿಮ್ಮ ಮಗನ ಕೂರಿಸಿ ಮಾತಾಡೋದು, ಸೊ ಅವ್ರು ಏನು ಹೇಳ್ತಾರೋ ಅದಕ್ಕೆ ಬೆಲೆ ಕೊಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಫ್ಯೂಚರಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಇವ್ರು ನನ್ನ ಏನೇ ಹೇಳಿದ್ರು ಕೇಳೋದಕ್ಕಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಬಂದು ಕೂತು ಮಾತಾಡ್ತಾರೆ. ಓಪನ್ ಅಪ್ ಆಗಿ ಅವ್ರ ಎಮೋಷನ್ಸ್ನ ಹೇಳ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ನೀನು ಗಂಡಸು, ಹಿಂಗೆ ಇರಬೇಕು, ನೀನು ಈ ರೀತಿ ಮಾಡಿದ್ರೆ ನೀನು ಗಂಡಸಲ್ಲ ಅಂತ ನಾವು ಚುಚ್ಚಿ ಮಾತಾಡಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಬೇರೆ ರೀತಿಯಾಗಿ ಅವರು ಮೈಂಡ್ನ ಪ್ರಿಪೇರ್ ಮಾಡಿಕೊಂಡು ಇದು ತಪ್ಪಾದ ಹಾದಿಗೆ ಅವ್ರನ್ನ ತಗೊಂಡೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಮೇ ಬಿ ಸ್ಕೂಲಲ್ಲೇ ಒಂದು ತಪ್ಪಾದ ದಾರಿನ ತುಳಿದಿರ್ಬೋದು, ಅಥವಾ ಕಾಲೇಜಲ್ಲಿ ಯಾರೋ ಅವ್ರನ್ನ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗಿರ್ಬೋದು, ಅಥವಾ ಫ್ಯಾಮಿಲಿಲೇ ಏನೋ ಪ್ರಾಬ್ಲಮ್ ಇರ್ಬೋದು, ವರ್ಕ್ ಪ್ಲೇಸಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಬಂದ್ರೂ ನಮ್ಮ ಮನೇಲಿ ಅಥವಾ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಒಂದು ಪರ್ಸನ್ ಇದ್ದಾರೆ ಅಂತ ಒಂದು ಧೈರ್ಯ ಅವ್ರಿಗೆ ಬರಬೇಕು. ಯಾವುದೇ ಕಾರಣಕ್ಕೂ ಅಷ್ಟೇ ಗಂಡಸ್ರ ಹತ್ರ ಮುಕ್ತವಾಗಿ ಏನೂ ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬ ಗಂಡಸಿಗೆ ಎದುರಿಯಾಗೇ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನೇನಾದರೂ ಇವನ ಹತ್ರ ಓಪನ್ ಅಪ್ ಆಗಿ ಹೇಳಿದಾಗ ಇವನು ಅವನ್ನ ಚೀಪಾಗಿ ನೋಡ್ಬೋದು ಅನ್ನೋ ಒಂದು ಮನಸ್ಸು ಅವ್ರಿಗಿರುತ್ತೆ. ಮೇ ಬಿ ಒಂದು ಹೆಣ್ಣತ್ರ ಅವರು ಓಪನ್ ಅಪ್ ಆಗಿ ಹೇಳ್ಕೊಳ್ಬೋದು. ಅವ್ರು ಮೇ ಬಿ ಪಾರ್ಟ್ನರ್ ಆದರೂ ಆಗಿರ್ಬೋದು, ತಾಯಿ ಆದರೂ ಆಗಿರ್ಬೋದು. ಸೊ ಓಪನ್ ಅಪ್ ಆಗಿ ನಿಮ್ಮ ಮೈಂಡ್ನ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಹೃದಯನ ನೀವು ಕ್ಲಿಯರಾಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ನಿಮಗೇನೆ ಸ್ಟ್ರೆಸ್ ಜಾಸ್ತಿ ಮಾಡಿ ನಿಮ್ಮನ್ನು ಬೇರೆ ಪೊಸಿಷನ್ಗೆ ಇದು ತಳ್ಳಿಬಿಡುತ್ತೆ. ಎಲ್ಲ ಗಂಡಸರು ಅಷ್ಟೇ ವರ್ಕ್ ಲೈಫು ಮತ್ತು ಫ್ಯಾಮಿಲಿ ಲೈಫು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೋರಾಟ ಮಾಡ್ತಿರ್ತಾರೆ ಎವ್ರಿ ಡೇ ಲೈಫಲ್ಲಿ. ಸೊ ಅವ್ರಿಗೆ ಯಾವ ರೀತಿಯಾಗಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತೇ ಇರೋದಿಲ್ಲ. ಸುಮಾರು ಜನ ಮದುವೆ ಆಗಿರೋ ಗಂಡಸರು ಅಷ್ಟೇ ಹೆಂಡ್ತಿನ ಅಥವಾ ತಾಯಿನ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅಂತ ಗೊತ್ತಿರೋದಿಲ್ಲ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಿರೋ ಅಂಥ ಗಂಡಸರು ತುಂಬಾ ಇದ್ದಾರೆ. ವಿಪರ್ಯಾಸ ಏನು ಅಂತ ಹೇಳಿದ್ರೆ ನಾವು ಇವಾಗಿನ ಸೊಸೈಟಿಯಲ್ಲಿ ತುಂಬಾ ಎಜುಕೇಟೆಡ್ ಪೀಪಲ್ಸ್ ಇದ್ರೂ ಅಷ್ಟೇ ಓಪನ್ ಅಪ್ ಆಗಿ ಮಾತಾಡೋ ಅಂಥ ಅವಕಾಶ ನಾವು ಯಾರಿಗೂ ಮಾಡಿಕೊಡೋದೇ ಇಲ್ಲ, ಎಸ್ಪೆಷಲಿ ಗಂಡಸ್ರಿಗೆ. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲೇ ಇರೋವಂಥ ಅಣ್ಣ ತಮ್ಮಂದ್ರಾಗಿರಲಿ ಅಥವಾ ತಂದೆ ಆಗಿರಲಿ ಅಥವಾ ಗಂಡ ಆಗಿರಲಿ ಅಥವಾ ಮಗ ಆಗಿರಲಿ ಎಲ್ಲರಿಗೂ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಡಿ. ಯಾವಾಗಲೂ ಅಷ್ಟೇ ನೀನು ಗಂಡು ಅಂತ ಅವ್ರ ಮೇಲೆ ಯಾವಾಗಲೂ ಒತ್ತಡ ಆಗ್ತಾ ಇದ್ದರೆ ಅವ್ರ ಹಾರ್ಟು ಕೂಡ ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಅವ್ರು ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದಕ್ಕಾಗತ್ತೆ.
ಸೊ ಯಾವಾಗಲೂ ಅಷ್ಟೇ ಅವರು ಅರ್ನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೇ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು. ಅವರು ಒಂದು ಟೈಮಲ್ಲಿ ಬ್ರೇಕ್ ತೊಗೊಂಡಿದ್ರು, ಇಟ್ಸ್ ಓಕೆ, ಅವ್ರು ಬ್ರೇಕ್ ತಗೊಳ್ಳೋದಕ್ಕೆ ಒಂದು ಅರ್ಹತೆ ಇದೆ. ಅವರು ಕೂಡ ಹ್ಯೂಮನ್ ಬೀಯಿಂಗ್ಸೇ. ಸಾಯೋವರೆಗೂ ಅವ್ರು ಅರ್ನ್ ಮಾಡಬೇಕು, ಅದರಲ್ಲೇ ನಾವು ಕೂತ್ಕೊಂಡು ತಿನ್ನಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಅವ್ರು ಏನಾದರೂ ಸಪೋರ್ಟ್ ಬೇಕು ಅಂತ ಕೇಳ್ದಲ್ಲಿ ಅಥವಾ ಕೇಳೋದಕ್ಕೆ ಆಗಿಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಸ್ನೇಹಿತರೆ ಆಗಿರ್ಬೋದು, ನೀವೇ ಗಂಡಸರಾಗಿದ್ದು ಇನ್ನೊಂದು ಗಂಡಸರಿಗೆ ಅವ್ರು ಏನಾದರೂ ಎಮೋಷನ್ಸು ಹೊರಗಾಕ್ದಾಗ ದಯವಿಟ್ಟು ಅವ್ರನ್ನ ಹೀಯಾಳಿಸ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನೀವು ನಾಳೆ ಆ ಕಷ್ಟಕ್ಕೆ ಬಂದಾಗ ಇನ್ನೊಬ್ರು ಹೆಗಲು ಕೊಡಬೇಕು. ಇನ್ನು ವಿಶೇಷವಾದ ವಿಚಾರ ಏನು ಅಂತ ಹೇಳಿದ್ರೆ, ಗಂಡಸರು ತುಂಬಾ ಸರಳವಾದವರು. ಏನು ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಸರ್ಪ್ರೈಸಸ್ಸು ಬೇಕಾಗಿಲ್ಲ. ಅವ್ರಿಗೆ ಜಸ್ಟು ಇಷ್ಟ ಆಗಿರೋವಂಥ ಒಂದು ಕಪ್ ಆಫ್ ಕಾಫಿ ಅಥವಾ ಟೀ ಮಾಡಿಕೊಟ್ರೆ ಸಾಕು, ಅವ್ರು ಸಂತೋಷ ಪಟ್ಬಿಡ್ತಾರೆ. ಅಥವಾ ಅವರು ಯಾವಾಗ್ಲೂ ಹೇರ್ ಕಟ್ಗೆ ಹೋಗ್ತಾರಲ್ವ, ಅಲ್ಲಿ ಅವ್ರು ಹೇಳ್ದಂಗೆ ಹೇರ್ ಕಟ್ಟಿಂಗ್ ಶಾಪ್ ಅವರು ಹೇರ್ ಕಟ್ ಮಾಡಿ ಕಳಿಸಿದ್ರೆ ಸಾಕು, ಅದರಲ್ಲೇ ಖುಷಿ ಪಟ್ಬಿಡ್ತಾರೆ. ಅವ್ರಿಗೆ ದೊಡ್ಡ ದೊಡ್ಡ ಸರ್ಪ್ರೈಸಸ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ವಿಚಾರದಲ್ಲೇ ಅವರು ಖುಷಿ ಕಂಡ್ಕೊಳ್ತಾರೆ. ಅಂದರೆ ಅವ್ರು ಖುಷಿ ಪಟ್ರೂ ಮನಸ್ಸಲ್ಲೇ ಖುಷಿ ಪಡ್ತಿರ್ತಾರೆ, ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ಸಣ್ಣ ಸಣ್ಣ ವಿಚಾರದಲ್ಲೂ ಸಂತೋಷ ಕಂಡ್ಕೊಳ್ತಾರೆ, ಆದರೆ ಅವರು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ ಅಷ್ಟೇನೆ. ಎಲ್ಲ ಗಂಡಸರು ಕೆಟ್ಟವರಲ್ಲ, ಎಲ್ಲ ಗಂಡಸರು ಒಳ್ಳೆಯವರಲ್ಲ. ನಾವು ಯಾರನ್ನೂ ಒಂದೇ ಏಕಾಏಕಿ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಸೊ ಹುಡುಗಿರಿಗೆ ಯಾವ ರೀತಿ ಒಂದು ಸುರಕ್ಷತೆ ಬೇಕೋ ಆ ರೀತಿ ಗಂಡಸ್ರಿಗೂ ಕೂಡ ಸೇಫ್ಟಿ ಬೇಕು. ಬರೀ ಮೆನ್ಸ್ ಡೇ ಬಂದಾಗ ನಿಮ್ಮ ತಂದೆಗೋ ಅಥವಾ ನಿಮ್ಮ ಹಸ್ಬೆಂಡ್ಗೋ ಅಥವಾ ನಿಮ್ಮ ಮಗನಿಗೋ ಅಥವಾ ನಿಮ್ಮ ಅಳಿಯನಿಗೋ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಿಗೋ ಸೊ ವಿಶ್ ಮಾಡಿ ಅವ್ರಿಗೆ ಪ್ರೈಸ್ ಮಾಡಿ ಅವ್ರಿಗೆ ಸ್ಪೆಷಲಾಗಿ ಫೀಲ್ ಮಾಡಿಸೋದಕ್ಕೆ ಮೊದಲು ಎವ್ರಿ ಡೇ ಲೈಫಲ್ಲಿ ಅವ್ರಿಗೆ ಒಂದು ಕಂಫರ್ಟ್ನ ನೀವು ಕ್ರಿಯೇಟ್ ಮಾಡಿ ಕೊಡಿ. ಯಾಕೆ ಅಂತ ಹೇಳಿದ್ರೆ ಜೀವನಕ್ಕೂ ನಮಗೋಸ್ಕರ ದುಡಿಯುವಂಥ ಜೀವಗಳು ಅವು. ಅವ್ರಿಗೂ ಕೂಡ ರೆಸ್ಟ್ ಬೇಕಾಗುತ್ತೆ, ಮನಸ್ಸಿಗೂ ಅಷ್ಟೇನೆ, ಮೈಗೂ ಅಷ್ಟೇನೆ. ತುಂಬಾ ಬೇಸರವಾಗೋ ವಿಚಾರ ಏನು ಅಂತ ಹೇಳಿದ್ರೆ, ಸುಮಾರು ಜನ ಇವಾಗವರೆಗೂ ಅಷ್ಟೇನೆ ತಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟು ಜನ ತಮ್ಮ ಮನೇನ ಬಿಟ್ಟು ಹೊರಗಡೆ ಅಬ್ರಾಡ್ಗೆ ಹೋಗಿ ಮನೇಲಿರೋರನ್ನ ನೋಡೋಕ್ಕಾಗದೆ, ಅಂದರೆ ಆ ಫ್ಯಾಮಿಲಿಯಿಂದ ದೂರ ಇದ್ಕೊಂಡು ನೋವನ್ನ ಅನುಭವಿಸ್ಕೊಂಡು ಅಲ್ಲಿ ಎಷ್ಟೋ ಕಷ್ಟಗಳು ಪಟ್ಕೊಂಡು ತಿಂಗಳು ಫ್ಯಾಮಿಲಿಗೋಸ್ಕರ ದುಡ್ಡು ಕಳಿಸ್ಕೊಂಡು ಅಲ್ಲಿ ಅವ್ರಿಗೆ ಊಟಕ್ಕೆ ಕೂಡ ತಿನ್ನೋದಕ್ಕೆ ಇಲ್ದಿರೋವಂಥ ಪರಿಸ್ಥಿತಿಯಲ್ಲಿ ಬಾಳ್ತಾ ಇರ್ತಾರೆ. ಇಲ್ಲಿನೂ ಅಷ್ಟೇ, ಅಬ್ರಾಡ್ ಕತೆ ಬೇಡವೇ ಬೇಡ. ಸೊ ಊರು ಬಿಟ್ಟು ಊರಿಗೆ ಬಂದು ಇಲ್ಲಿ ದಿನ ಕೂಲಿ ಮಾಡಿಕೊಂಡು ಸಂಸಾರ ನಡೆಸ್ಕೊಂಡು ತಿಂಗಳು ಅವ್ರ ಫ್ಯಾಮಿಲಿಗೆ ದುಡ್ಡು ಕಳಿಸ್ತಾ ಇರ್ತಾರೆ. ಈ ರೀತಿಯಾಗಿರುವಂಥ ಸುಮಾರು ತ್ಯಾಗಗಳನ್ನ ಗಂಡ್ಮಕ್ಳು ಮಾಡ್ತಾ ಇರ್ತಾರೆ. ಬಟ್ ಅದು ಎಲ್ಲೂ ಹೈಲೈಟ್ ಆಗೋದೇ ಇಲ್ಲ. ಸುಮಾರು ಜನ ಗಂಡ್ಮಕ್ಳು ಅವ್ರ ಮನೇಲಿ ಹಿರಿ ಮಕ್ಕಳಾಗಿರ್ಬೋದು ಅಥವಾ ಕಿರಿ ಮಕ್ಕಳೇ ಆಗಿರ್ಬೋದು, ಬಟ್ ಸಂಸಾರದ ಜವಾಬ್ದಾರಿಗೋಸ್ಕರ ಅವ್ರ ಓದು, ಅವ್ರ ಕೆರಿಯರು ಮತ್ತು ಅವ್ರ ಡ್ರೀಮ್ಸು ಎಲ್ಲನೂ ಗಿವ್ ಅಪ್ ಮಾಡಿ ಬರೀ ಫ್ಯಾಮಿಲಿಗೋಸ್ಕರನೇ ಅವ್ರ ಜೀವನ ಸವಸೋ ಅಂತ ಗಂಡಸರು ಇದ್ದಾರೆ. ಎಲ್ಲ ಗಂಡಸರು ಫಿಸಿಕಲಿ ಮತ್ತು ಮೆಂಟಲಿ ಎರಡರಲ್ಲೂ ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದ್ಕೊಳ್ಳೋದು ನಮ್ಮ ಸಮಾಜದ ತಪ್ಪು. ನಾವು ನಿಜವಾಗ್ಲೂ ನಾಚಿಕೆ ಪಡಬೇಕು. ಈ ರೀತಿಯಾಗಿರುವಂಥ ಎನ್ವಿರಾನ್ಮೆಂಟ್ನ ನಾವು ಎಲ್ಲ ಗಂಡಸರ ಮೇಲೆ ಹೇರ್ತಾ ಬಂದು ಅವ್ರಿಗೆ ಒಂದು ಮನಸ್ಸಿದೆ ಅನ್ನೋದನ್ನೇ ಮರ್ತೋಗ್ತಾ ಇದ್ದೀವಿ. ಅವರು ಕೂಡ ನಮ್ಮ ಥರ ಯಕಶ್ಚಿತ್ ಮನುಷ್ಯರೇ, ಅವ್ರಿಗೂ ಒಂದು ಫೀಲಿಂಗ್ಸ್ ಇರುತ್ತೆ. ಎಲ್ಲರ ಫೀಲಿಂಗ್ಸ್ಗೂ ಬೆಲೆ ಕೊಡಬೇಕು. ಅವ್ರ ಮೈಗೂ ನೋವಾಗುತ್ತೆ, ಮನ್ಸಿಗೂ ನೋವಾಗುತ್ತೆ. ಸೊ ಪ್ಲೀಸ್ ರೆಸ್ಪೆಕ್ಟ್ ಈಚ್ ಅದರ್. ಹಾಗಿದ್ರೆ ನಿಜವಾಗ್ಲೂ ಗಂಡಸರು ಸೇಫ್ ಆಗಿದ್ದಾರಾ? ಈ ಕ್ವೆಶನ್ಗೆ ಉತ್ತರ ಕೊಡೋದು ತುಂಬಾ ಕಷ್ಟ. ಆದರೆ ಈ ಚರ್ಚೆನ ನಾನು ನಿಮಗೆ ಬಿಟ್ಕೊಡ್ತಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ನಿಜವಾಗ್ಲೂ ಗಂಡಸರು ಸೇಫ್ ಇದ್ದಾರಾ ಇಲ್ವಾ ಅಂತ. ಈ ವಿಡಿಯೋ ನಿಮಗೆ ಥಾಟ್ ಪ್ರೊವೋಕಿಂಗ್ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ತುಂಬಾ ಪ್ರೀತಿ ಗೌರವ ತೋರಿಸೋ ಅಂಥ ಪುರುಷರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್.